ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಇಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಲ್ಯಾಂಡ್ ಸರ್ವೇಯರ್ ಕ್ಲಾಸಸ್ನ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ನೀವೆಲ್ಲ ಪ್ರಿಪೇರು ಸಹ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವತ್ತು ಮಾಡ್ತಿರೋ ಅಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದು ರಿಲೇಟೆಡ್ ಟು ನಿಮ್ಮ ಅಪ್ಲಿಕೇಶನ್. ಸೊ ಅಪ್ಲಿಕೇಶನಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಸರ್ ಇನ್ನು ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ರು. ತುಂಬ ಜನಕ್ಕೆ ಇನ್ನೂ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಡೇಟ್ನ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆ ಎಕ್ಸ್ಟೆನ್ಷನ್ ನೋಟಿಫಿಕೇಶನ್ ಅನ್ನು ನಿಮ್ಮ ಮುಂದೆ ತೋರಿಸ್ತೀನಿ ನಾನು. ನೋಡಿ, ಎಕ್ಸ್ಟೆಂಡೆಡ್ ನೋಟಿಫಿಕೇಶನ್ ಇಲ್ಲಿದೆ. ಸೊ ಈಗ ನೀವು ಇಲ್ಲಿ ನೋಡೋದಾದ್ರೆ, ಓಕೆ, ಇದು ಭೂಮಾಪಕರ ಹುದ್ದೆಗೆ ಕರೆದಿರೋ ಅಂತಹ 190 ಹುದ್ದೆಗಳು. ಯಾವುದು ಇದು ಕಲ್ಯಾಣ ಕರ್ನಾಟಕ ಇಲಾಖೆ 190 ಹುದ್ದೆಗಳು. ಅಂಡ್ ನಾನ್ ಕಲ್ಯಾಣ ಕರ್ನಾಟಕನಲ್ಲಿ ಇನ್ನಷ್ಟು ಹುದ್ದೆಗಳನ್ನ ಕರೆದಿದ್ರು, ರೈಟ್. ಸೊ ಈಗ ಇದರಲ್ಲಿ ನೀವು ನೋಡೋದಾದ್ರೆ, ಇಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮಾತ್ರ ಹೋಗ್ತೀನಿ. ಇದರಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ತಿದ್ದುಪಡಿ ನಂತರ ಈ ಅಗ್ರಿಕಲ್ಚರ್ ಇದೆಯಲ್ಲ, ಈ ಕೃಷಿ ಅನ್ನೋ ಪ್ಲೇಸ್ ಅಲ್ಲಿ ಅವರು 4 ಬ್ರಾಂಚ್ಗಳನ್ನ ಮತ್ತೆ ಆಡ್ ಮಾಡಿದ್ದಾರೆ, ಡಿಗ್ರಿ ಹೊಂದಿರಬೇಕಂತೇಳಿ. ನಂತರ ನಿಮ್ಮ ಡೇಟು ಎಕ್ಸ್ಟೆಂಡ್ ಆಗಿದೆ. ನೋಡಿ, ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲು 20ನೇ ತಾರೀಕು ಆಗಸ್ಟು, ನಂತರ ಶುಲ್ಕ ಪಾವತಿಸಲು 21ನೇ ತಾರೀಕು ಆಗಸ್ಟು. ಅಂದರೆ ಇದೇ ತಿಂಗಳು 20ನೇ ತಾರೀಕು ತನಕ ನಿಮಗೆ ಟೈಮ್ ಇದೆ. 20ನೇ ತಾರೀಕೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಂಡ್ಬಿಟ್ಟು ಫೀಸು ಸಹ ಅವತ್ತೇ ಪೇ ಮಾಡ್ಕೊಳ್ಳಿ. ತೀರಾ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ, ಓಕೆ. ಆ್ಯಂಡ್ ಇದಾದ ನಂತರ ಇನ್ನೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ, ಈಗ ಕೃಷಿ ಬದಲು ಒಂದು 4 ಬ್ರಾಂಚ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಏನದು 4 ಬ್ರಾಂಚಸ್ಸು? ಓಕೆ, 4 ಬ್ರಾಂಚಸ್ ನೀವು ಇಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಿ, ಉಳಿಕಾ ಮೂಲ ವೃಂದದಲ್ಲಿ 560 ಇತ್ತು, ಕಲ್ಯಾಣ ಕರ್ನಾಟಕದಲ್ಲಿ 190 ಇತ್ತು. ಒಟ್ಟಲ್ಲಿ 750 ಹುದ್ದೆಗಳಿದ್ವು ಅಲ್ವಾ. ಸೊ ಇದರಲ್ಲಿ ಅವ್ರೇನು ಮಾಡಿದ್ದಾರೆ, ಸ್ವಲ್ಪ ತಿದ್ದುಪಡಿ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ. ಇದು HK ನಾನ್ HK ಇಬ್ರಿಗೂ ಅಪ್ಲಿಕೇಬಲ್ ಇರುತ್ತೆ ಗೈಸ್, ಓಕೆ. ಈಗ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಓಕೆ. ವಿದ್ಯಾರ್ಥಿನಲ್ಲಿ ಕೃಷಿ ಎಂಬ ಪದದ ನಂತರ ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ ಹಾಗೂ ರೇಷ್ಮೆ, ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಹಾರ್ಟಿಕಲ್ಚರ್, ಫಿಶರಿ, ಫಾರೆಸ್ಟ್ರಿ ಅಂಡ್ ಸೆರಿಕಲ್ಚರ್, ಈ 4 ಬ್ರಾಂಚ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಈಗ ಈ ಬ್ರಾಂಚನ್ನ ಓದಿರೋರು ಸಹ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಎಲಿಜಿಬಲ್ ಇರ್ತೀರಾ. ಅಪ್ಲೈ ಮಾಡ್ಕೊಳ್ಳಿ ಗೆಳೆಯರೆ, ಎಲ್ಲರಿಗೆ ಅವಕಾಶ ಸಿಗ್ತಾ ಇದೆ. ಪ್ರಿಪ್ರೇಷನ್ಗೆ ನಮ್ಮ ವಿಡಿಯೋಸ್ ಸಹ ಇದ್ದಾವೆ, ವಿಡಿಯೋಸ್ ವಾಚ್ ಮಾಡ್ಕೊಳ್ಳಿ. ಸೊ ವಿಡಿಯೋಸ್ನಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಮ್ಯಾಥಮೆಟಿಕ್ಸ್ ಹಾಕಿದ್ದೀವಿ, ಫಿಸಿಕ್ಸ್ ಹಾಕಿದ್ದೀವಿ, ನಂತರ ಈಗ ಆಟೋ ಕ್ಯಾಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಮೆಥಡ್ಸ್ ಆಫ್ ಸರ್ವೇಯಿಂಗು ಸಹ ಬರುತ್ತೆ, ಜಿಯೋಗ್ರಫಿನೂ ಸಹ ಮಾಡ್ಕೊಡ್ತೀವಿ. ಸೊ ಎಲ್ಲ ಅಟ್ ಒನ್ ಶಾಟ್ ಒನ್ ಪ್ಲೇಸಲ್ಲಿ ಸಿಗುತ್ತೆ. ಆ್ಯಂಡ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹುದ್ದೆಗೆ ಅಪ್ಲೈ ಮಾಡಬೇಕಾದಾಗ ಏನಾದರೂ ತೊಂದರೆಗಳು ನೀವು ಫೇಸ್ ಮಾಡಿದ್ದಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಕೆಲವು ವಿದ್ಯಾರ್ಥಿಗಳು ಶುಲ್ಕ ಫೀ ಬಗ್ಗೆನೂ ಸಹ ಕೇಳ್ತಾ ಇದ್ರು. ಫೀ ಬಗ್ಗೆನೂ ಸಹ ಕೆಲವೊಂದು ತೊಂದರೆಗಳಿದ್ದಾವೆ. ಕೆಲವೊಬ್ಬರಿಗೆ 750 ಅಂತ ತೋರಿಸುತ್ತೆ ಫಸ್ಟ್ ಒಂದು ಪೋಸ್ಟ್ಗೆ, ಅದಾದ ನಂತರ ಇನ್ನೊಂದು ಪೋಸ್ಟ್ ಹಾಕಿದಾಗ 100 ರೂಪಾಯಿ ಅಂತ ತೋರಿಸ್ತಿತ್ತು, ಈಗ 750 ರೂಪಾಯಿ ಅಂತಲೇ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಸಹ ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಸೊ ಬಟ್ ಏನಂತಂದರೆ, ಫಸ್ಟ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಫೀನ ಮುಂದೆ ಹಿಂದೆ ನೋಡಿಕೊಂಡು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿರಿ. ಫೀ ಈಗಷ್ಟೇ ಪೇ ಮಾಡ್ತೀರಾ, ಪ್ರಿಪ್ರೇಷನ್ ಆಗಿ ಜಾಬ್ ಬಂತು ಅಂತಂದರೆ ಆ ಫೀ ಏನಕ್ಕೂ ನೀವು ಯೋಚನೆ ಮಾಡೋದು ಬೇಕಾಗಲ್ಲ, ಓಕೆ. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಗೈಸ್. ಇನ್ನೂ ಹಲವಾರು ವೀಡಿಯೋಸ್ ಹಾಕೋದಿದೆ. ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ತಾ ಇರ್ತೀವಿ. ಆ್ಯಂಡ್ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸ್ರಿ. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ, ಸಹೋದರಿಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಶ್ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಬಾಯ್ ಗೈಸ್.